ಕಾಂಗ್ರೆಸ್ನಲ್ಲಿ 3 ಜನ DCM ಆಗಬೇಕು ಅನ್ನುವಂಥ ಒಂದು ಚರ್ಚೆ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಂಬರ್ 1 ಬ್ರೇಕಿಂಗ್ ಕೂಡ ಬಿತ್ತರಿಸ್ತು. ಈಗ ಇದೇ ವಿಚಾರವಾಗಿ CM ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡ್ತಿದ್ದಾರೆ ಅವರು. ಈ ಬಗ್ಗೆ ನನ್ನ ಜೊತೆಗೆ ಯಾರೂ ಕೂಡ ಚರ್ಚೆ ಮಾಡಿಲ್ಲ ಅಂತ ಹೇಳಿ CM ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ 3 DCM ಆಗಬೇಕು ಅಂಥೇಳಿ DCM ವಿಚಾರದಲ್ಲಿ ಸಚಿವ KN ರಾಜಣ್ಣ ಮಾತನಾಡಿದಂಥ ಮಾತು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, DKಶಿಗೆ ಟಕ್ಕರ್ ಕೊಡಲಾಗ್ತಾ ಇದೆಯಾ ಇಲ್ಲಿ ಈ ಮುಖೇನ ಅನ್ನುವಂಥ ರೀತಿಯಲ್ಲಿ. ಸೊ ಈಗ ಈ ಕ್ಷಣದ ವಿಚಾರವಾಗಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ನನ್ನ ಜೊತೆ ಯಾರೂ ಕೂಡ ಚರ್ಚೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ KN ರಾಜಣ್ಣ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಯಾವ ಶಾಸಕರ ವಿರೋಧವೂ ಕೂಡ ಇಲ್ಲ, DCM DK ಶಿವಕುಮಾರ್ ಅವರ ವಿರೋಧವೂ ಕೂಡ ಇಲ್ಲ ಒಂದು ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ DCM ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಹಾಗಾದರೆ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸಚಿವರುಗಳು ಹೆಚ್ಚುವರಿ DCM ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ನನ್ನ ಜೊತೆ ಬಂದು ಹೇಳಿಲ್ಲಪ್ಪ, ನನ್ನ ಜೊತೆ ಬಂದು ಹೇಳಿಲ್ಲ. ಸಚಿವ ಸಂಪುಟದ ಸಚಿವರುಗಳು ಹೆಚ್ಚುವರಿ DCM ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ನನ್ನ ಜೊತೆ ಬಂದು ಹೇಳಿಲ್ಲಪ್ಪ, ನನ್ನ ಜೊತೆ ಬಂದು ಹೇಳಿಲ್ಲ. ನಾಯಕರುಗಳು ಬಹಿರಂಗವಾಗಿ ಹೇಳಿಕೆ ನೀಡೋ ಸಂದರ್ಭದಲ್ಲಿ ಎಷ್ಟೇ ಈ ರೀತಿಯ ಚರ್ಚೆ ಇಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಕೂಡ ಒಳಗೊಳಗೆ ಈ 3 DCMಗಳನ್ನ ಸೃಷ್ಟಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಕಾಂಗ್ರೆಸ್ನಲ್ಲಿ ದಿನೇ ಹೆಚ್ಚಾಗ್ತಲೇ ಇದೆ. ಇದಕ್ಕೆ ಪೂರಕವಾಗಿದೆ ರಾಜಣ್ಣ ಅವರ ಹೇಳಿಕೆ. 3 DCM ಮಾಡೋದಕ್ಕೆ DK ಶಿವಕುಮಾರ್ ಅವರ ವಿರೋಧ ಇಲ್ಲ, ಯಾರೋ ಹೇಳಿಕೊಟ್ಟು ನನ್ನ ಬಾಯಲ್ಲಿ ಹೇಳಿಸ್ತಾ ಇಲ್ಲ, ಬದಲಾಗಿ ಈ ರೀತಿಯ ಚರ್ಚೆ ಆಗಿರೋದು ನಿಜ ಅಂತ ಹೇಳಿ KN ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಗಮನಿಸಬೇಕು, ಕೆಲವೇ ಹೊತ್ತಿನ ಹಿಂದೆ ಸುರ್ಜೇವಾಲಾ ಅವರು ಹೇಳಿದ್ರು ಈ DCM ವಿಚಾರ ಚರ್ಚೆಯಲ್ಲಿ ಇಲ್ಲವೇ ಇಲ್ಲ ಅಂತ. ಈಗ ರಾಜಣ್ಣ ಅವರು ಮತ್ತೊಮ್ಮೆ ಹೇಳ್ತಿದ್ದಾರೆ DK ಶಿವಕುಮಾರ್ ಅವರದ್ದು ವಿರೋಧ ಇಲ್ಲ, ಹೆಚ್ಚುವರಿ DCM ಹುದ್ದೆಯನ್ನ ಸೃಷ್ಟಿ ಮಾಡಲಿಕ್ಕೆ ಈ ಡಿಮ್ಯಾಂಡ್ ಏನಿದೆ ಯಾರೋ ಹೇಳಿ ಕೇಳಿ ನನ್ನ ಬಾಯಲ್ಲಿ ಈ ರೀತಿಯಾದ ಹೇಳಿಕೆಗಳನ್ನ ಬರೋ ರೀತಿಯಲ್ಲಿ ಮಾಡ್ತಾ ಇಲ್ಲ, ಬದಲಾಗಿ ಇದು ಸಹಜವಾದ ಅಪೇಕ್ಷೆ ಅನ್ನೋ ಅರ್ಥದ ಮಾತುಗಳನ್ನಾಡಿದ್ದಾರೆ KN ರಾಜಣ್ಣ. DCM ವಿಚಾರ ಮತ್ತೊಂದು ಮಗದೊಂದು ಲೋಕಸಭಾ ಚುನಾವಣೆ ವಿಚಾರ ಇವೆಲ್ಲರೂ ಕೂಡ ಗೊತ್ತಾಯ್ತಾ. ಅದರಿಂದ DCM ಮಾಡಬಾರ್ದು ಅನ್ನೋದಕ್ಕೆ ಯಾರಾದರೂ ಕೂಡ ಶಿವಕುಮಾರ್ ವಿರೋಧ ಇದ್ದಾರೆ ಅಂತ ಯಾರು ಏನು ತಿಳ್ಕೋಬೇಕಾಗಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ಬರೋ ರೀತಿ ಶಿವಕುಮಾರ್ ಅವರು ವಿರೋಧ ಇದ್ದಾರೆ DCM ಮಾಡಲಿಕ್ಕೆ, ನಾವು ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಹೇಳಿಸ್ತಾರೆ ನಿಮಗೆ, ಈ ರೀತಿ ಎಲ್ಲ ಊಹಾಪೋಹಗಳಿಗೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಮಗೆ ಯಾರು ಹೇಳ್ಕೊಟ್ಟು ಹೇಳಿಸೋದಲ್ಲ. ಮತ್ತು DCM ವಿಚಾರದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ. ಯಾವುದು ನಾನು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಈಗಲೂ ಬದ್ಧ. DCM ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಹೇಳಿಕೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ನನ್ನ ಹತ್ರ ಯಾರೂ ಚರ್ಚೆನೇ ಮಾಡಿಲ್ಲ ಅಂತ. ರಾಜಣ್ಣ ಅವರು ಹೇಳ್ತಿದ್ದಾರೆ ಈ ರೀತಿಯ ಪ್ರಸ್ತಾಪ ಇರೋದು ನಿಜ, ಯಾರೋ ಹೇಳಿಸಿ ನನ್ನ ಬಾಯಲ್ಲಿ ಈ ರೀತಿಯಾದ ಮಾತುಗಳು ಬರ್ತಾ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಏನು ನಡೀತಿದೆ ಆಕ್ಚುಲಿ ಹೆಚ್ಚುವರಿ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಆಂತರಿಕ ಮಟ್ಟದಲ್ಲಿ? ಖಂಡಿತ ಸ್ಮಿತಾ, ಹೆಚ್ಚುವರಿ DCM ಬೇಕು ಅಂತ ಕೆಲ ಸಚಿವರು ಪಟ್ಟು ಹಿಡಿದಿರುವಂಥದ್ದು ಮತ್ತು ಇನ್ನೊಂದಷ್ಟು ಹೈಕಮಾಂಡ್ ನಾಯಕರು ಮತ್ತು DCM DK ಶಿವಕುಮಾರ್ ಸೇರಿದಂತೆ ಕೆಲ ನಾಯಕರು ಇದನ್ನು ಸಮಾಧಾನ ಪಡಿಸುವಂಥ ಕೆಲಸ ನಡೀತಾ ಇದೆ. ಒಟ್ಟಾರೆಯಾಗಿ ಇದು DCM DK ಶಿವಕುಮಾರ್ DCM ವಿಚಾರವಾಗಿ ಆಂತರಿಕ ಬೇಗುದಿ ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭ ಆಗಿ ಕಳೆದ ಒಂದು ವಾರದಿಂದ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ, ತೀವ್ರವಾದಂತಹ ಚರ್ಚೆಗಳಾಗ್ತಾ ಇದ್ದಾವೆ. DCM ವಿಚಾರ ಚರ್ಚೆನೇ ಮಾಡಿಲ್ಲ ಅನ್ನೋದಾದರೆ CM ಬಣದ ಆಪ್ತ ಸಚಿವರು ಅವರ ಜೊತೆ ಗುರುತಿಸಿಕೊಂಡವರು ಅವ್ರ ಜೊತೆ ಮಾತನಾಡದೇ ಇರೋಕ್ಕೆ ಸಾಧ್ಯ ಅಂತೂ ಇಲ್ಲದೇ ಇಲ್ಲ. ಇನ್ನೊಂದು ಕಡೆ ಒಂದಷ್ಟು ಮಾಹಿತಿಗಳಿದ್ದಾವೆ. ಇದರ ಹಿಂದೆ ಅಂದರೆ ಹೆಚ್ಚುವರಿ DCM ಸ್ಥಾನಗಳನ್ನು ಕೇಳೋದ್ರ ಹಿಂದೆ CM ಸಿದ್ದರಾಮಯ್ಯ ಅವರ ಒಂದಷ್ಟು ಮುತುವರ್ಜಿ ಕೂಡ ಇದೆ ಅನ್ನುವಂಥದ್ದು. DCM DK ಶಿವಕುಮಾರ್ ಅವ್ರನ್ನ ಒಂದಷ್ಟು ಕಟ್ಟಿ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಿಂದಲೇ ನಡೀತಾ ಇದೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು DCM ವಿಚಾರವಾಗಿ ಹೆಚ್ಚುವರಿಯಾಗಿ ಹೈಕಮಾಂಡ್ ಕೂಡ ಈಗ ಸದ್ಯ ಆ ಥರದ ಪ್ರಸ್ತಾಪ ಇಲ್ಲ, ಚುನಾವಣೆ ಬಂದಿದೆ, ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿಕೆ ಕೊಟ್ಟು ಸಮಾಧಾನ ಪಡಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಆದರೆ ಹೆಚ್ಚುವರಿ DCM ಸ್ಥಾನವನ್ನು
ಕೇಳಿರ್ತಕ್ಕಂಥ ಸಚಿವರು ಸದ್ಯಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಾವು ಇದನ್ನ ಇಲ್ಲಿಗೆ ಕೈ ಬಿಡಲ್ಲ, ನಾವು ಮುಂದುವರೆದು ಅದನ್ನ ಕೇಳ್ತೇವೆ, ನಮ್ಮ ಬಾಯಿ ಮುಚ್ಚೋಕೆ ಯಾರ ಕೈಯಿಂದ ಆಗಲ್ಲ. ಸದ್ಯ ಅವ್ರ ಹೈಕಮಾಂಡ್ನವ್ರು ಏನು ನಿರ್ಧಾರ ಇದ್ರೂ ಕೂಡ ನಾವು ಇದನ್ನ ಕೈ ಬಿಡೋದಿಲ್ಲ. ನಾವು ಮುಂದೆ ಮತ್ತೆ ಅದನ್ನ ಹಕ್ಕೊತ್ತಾಯ ಮಾಡ್ತೇವೆ. ಹೆಚ್ಚುವರಿ DCM ಆಗಲೇಬೇಕು. ಸಮುದಾಯವಾರು ಹೆಚ್ಚುವರಿ DCMಗಳು ಆಗಿದ್ದೇ ಆದಲ್ಲಿ ಲೋಕಸಭೆಯಲ್ಲಿ 28ಕ್ಕೆ 20 ಮೇಲೆ ಸ್ಥಾನಗಳನ್ನು ಗೆಲ್ಲಕ್ಕೆ ನಮಗೆ ಅವಕಾಶಗಳಿದ್ದಾವೆ. ಒಂದು ವೇಳೆ ಆಗದೆ ಹೋದರೆ, ನಾವು ಸ್ಥಾನಗಳು ಹೆಚ್ಚು ಬರದೇ ಇದ್ರೆ ಅದಕ್ಕೆ ನೇರವಾದಂಥ ಹೊಣೆ ಹೈಕಮಾಂಡ್ ಮತ್ತು ಈಗ ಯಾರು DCM ಆಗಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅವರೇ ಆಗ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸರ್ಕಾರ ಬಂದ ನಂತರ ಬಹಳ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಅಂದರೆ ಇದು DCM ಮಾಡಬೇಕು ಅನ್ನುವಂಥ ವಿಚಾರ. ಆ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆಂತರಿಕ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇವತ್ತು CM ಅವರು ಕೂಡ ನನ್ನ ಬಳಿ ಯಾರು ಚರ್ಚೆ ಮಾಡಿಲ್ಲ ಅನ್ನುವಂಥ ಹೇಳಿಕೆ ಏನಿದೆಯಲ್ಲ ಅದು ಎಲ್ಲೋ ಒಂದು ರೀತಿಯಾದಂಥ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು. ಆದರೆ ಹೆಚ್ಚುವರಿ DCM ವಿಚಾರ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಿದೆ. ಇನ್ನು ನಾಳೆ ನಾಡಿದ್ದು ಇನ್ನಷ್ಟು ತಿರುವುಗಳನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ. ಸುರ್ಜೇವಾಲಾ ಆಗಲಿ ಹೈಕಮಾಂಡ್ ಆಗಲಿ ಏನೇ ಹೇಳಿದ್ರು ಕೂಡ ಇದನ್ನು ಇಲ್ಲಿಗೆ ಕೈ ಬಿಡುದಿಲ್ಲ ಅನ್ನುವಂಥ ಮಾತನ್ನು KN ರಾಜನ್ ಅವರು ಹೇಳಿರೋದ್ರಿಂದ ಮತ್ತೆ ಸಚಿವರು ಡಿನ್ನರ್ ಮೀಟಿಂಗ್ ಮಾಡಬಹುದು ಅಥವಾ ಮತ್ತೆ ಒಂದು ದೊಡ್ಡ ಮಟ್ಟದ ನಿಯೋಗವನ್ನು ಹೈಕಮಾಂಡ್ ನಾಯಕರ ಬಳಿ ತೆಗೆದುಕೊಂಡು ಹೋಗಿ ಈ ಒಂದು ಹಕ್ಕೊತ್ತಾಯ ಮಾಡುವ ಮೂಲಕ ಮತ್ತೆ ಹೆಚ್ಚುವರಿ DCM ಮಾಡಲೇಬೇಕು ಅನ್ನುವಂಥದ್ದು. ಇಲ್ಲದೆ ಹೋದರೆ ನೇರವಾದಂಥ ಪರಿಣಾಮವನ್ನು ಚುನಾವಣೆಯಲ್ಲಿ ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿ ಮನವಿಯನ್ನು ಕೊಟ್ಟು ಬರೋರಿದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.